ಲೇ ಹೇಳಲಿ ಜಿಪ್ ಲೈನು ಮರ ತನಕ ನನ್ನ ಈಗ ಕುದುರೆಮುಖ ಹಿಡಿತಿದ್ದೀವಿ. 3 hours ಟ್ರೆಕ್ ಮುಗಿಸಿ ನೋಡೋಣ ಎಷ್ಟೊತ್ತಾಗುತ್ತೆ. 3 hours ಮುಂಚೆ ಹೋಗ್ತೀವೋ ಕೆಳಗಡೆ, ಬೇಗ ಹೋಗ್ತೀವೋ. ನಾನೇ ಯಪ್ ಓಕೆ ಮಾಡ್ಬೋದು. ರೆವೆನ್ಯೂ ಬಂದರೆ ಅರ್ಧ ನಮ್ಮದು. ಬಂದ್ಬಿಡು. ಕಂಟೆಂಟಲ್ಲಿ ಅಟ್ಲೀಸ್ಟ್ 20,000 ಕೊಡೋ. ಯಾವುದು ಬರೋಲ್ಲ. ಕ್ಯಾಮ್ರಾ ಯಾರು ಹಿಡ್ಕೊಂಡು ಯಾರು ವ್ಲಾಗ್ ಮಾಡ್ತಾರೋ ಅವ್ರದ್ದು ಎಫರ್ಟ್. ಎಡಿಟಿಂಗ್ ಎಲ್ಲ ಆನ್ ಮಾಡ್ತಾನೆ ಯಾರ ಚಾನಲ್ಲು. ವ್ಲಾಗ್ ಮಾಡಿದ್ದೀನಿ, ತಯಾರು ಇದೆ, ಅದು ನಿಮ್ಗೆ ಯಾರು ಗೊತ್ತಿಲ್ಲ. ಯಾವ ನದಿ ಇದು ಗುಣಶೇಖರ್? ವ್ಲಾಗಲ್ಲಿ ಹೇಳು ಗುಣಶೇಖರ್ ಪ್ಲೀಸ್. ಈ ಕಡೆ ತಿರ್ಗೋ. ಭದ್ರಾ ನದಿ. ಹಾಂ ಹೇಳು ಪ್ರಣವ್, ಕೋಟ್ ಹೇಳು ಇವಾಗ. ಏನಾದರೂ ಹೇಳು. Who's gonna carry the boats? ಏನೋ ಅನ್ನೋದು ಡೇವಿಡ್ ಗಾಗಿನ್ಸು. Who's gonna carry the boats? Stay hard boys. Carry the boats in the boat. ಸ್ಟೇ ಹಾರ್ಡ್ ಅಂದರೆ ನಮ್ಮ ಮೇಲ್ಗಡೆ ತಕ್ಷಣ ಫೋಟೋಯ ಮೇಲೆ ಸ್ಟೋರಿಯಲ್ಲಿ ಸೌಂಡ್ ಏನು ಕೊಡೋದಂದ್ರೆ ಏನು ಒನ್ ಪೀಸಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಏನಿದೆ ಹೇಳು. ಇದೆ ಅದು ಒನ್ ಪೀಸಲ್ಲಿ ಬೇಜಾನ್ ಡೈಲಾಗ್ಸ್ ಇದೆ. ಯಾವುದು? ವಾಟರ್ ಸೆವೆನ್ when your mind gives, when your body gives up, when your body gives up but your mind doesn't give up. ರೈಟ್. ಹಾಕೋ ನೀವು ನಮಗೆ, ನಾನು ಶೇರ್ ಮಾಡ್ತೀನಿ ಸ್ಟೋರಿಲಿ. ಮಸ್ತಿದೆ ಬಿಡು. ನನ್ನ ಸೇಮ್ ಸಿಚುವೇಶನ್ ಆಗಿತ್ತು ಅದಕ್ಕೆ. Until you die you have infinite chances. ಲೂಫಿ ಅವ್ನು ಕರೆಕ್ಟ್ ಅಂದ, ನೀನು ಚಾಯ್ಸಸ್ ಅಂದ ತಪ್ಪಂದೆ. ಚಾನ್ಸಸ್. ಆಯಿತು ಗೈಸ್, ಈ ಪ್ರಪಂಚದಲ್ಲಿ ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಿಮ್ಮ ತಪ್ಪು ಏನು ಮಾಡ್ತೀರೋ ಅದನ್ನೇ ಹುಡುಕ್ತಾರೆ. ನಮ್ಮ ವರುಣ್ ಥರ ಇವಾಗ ಒಂದು ವರ್ಡ್ ರಾಂಗ್ ಹೇಳಿದ್ದಕ್ಕೆ ಹಿಡ್ದ. ನಾನು ಆ್ಯಕ್ಚುಲಿ ಬೇಕು ಅಂತಲೇ ಹೇಳಿದ್ದು. ಈಗ ಈ ಥರ ಹೇಳ್ತಾನೆ ಅಂತ ಸಿಗಾಕೊಂಡ ವರುಣ್. ವ್ಯೂ ಮಾಡೋ ಒಂದು ಮೆಂಟಾಲಿಟಿ ಡಿಫ್ರೆಂಟ್ ಇರುತ್ತೆ ಎಲ್ಲ. ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಇದೆ ಅನ್ಕೊಂತಾರೆ. ಇನ್ನೊಬ್ಬ we don't care about the quotes, we care about the intention which we say it. ಸೊ ತಗೊಂಡವ್ರು ಆ ಮೆಂಟಾಲಿಟಿ ನೋಡ್ಬೇಕು. ಇಂಟೆನ್ಷನ್ ಇಸ್ ಇಂಪಾರ್ಟೆಂಟ್. ತುಂಬಾ ರೀಲ್ಸ್ ನೋಡಕ್ ಸ್ಟಾರ್ಟ್ ಮಾಡಿದಾನೆ. ರೀಲ್ಸ್ ನೋಡ್ತಾ ಇಲ್ಲ ಪ್ರಣವ್, ಅವನಿಗೆ ಇನ್ಫ್ಲುಯೆನ್ಸ್ ಅದು ನೋಡಿ ಬಿಟ್ಟಾಗಿದೆ. ನಾವು ಅದೆಲ್ಲ ನೋಡಿ ಚೈಲ್ಡ್ಗಳು ನೋಡೋದು ರೀಲ್ಸ್. ಅದೇ ನೋಡ್ತಿರ್ತಾನೋ ಇನ್ನು ಬೇರೆ ನೋಡ್ಬಾರ್ದು. ನಾವಿವಾಗೆಲ್ಲ ಕ್ರಿಯೇಟ್ ಮಾಡೋದು, ಕಂಟೆಂಟ್ ಕ್ರಿಯೇಟರ್, ರೀಲ್ ಕ್ರಿಯೇಟರ್. ಸದ್ಯಕ್ಕೆ ಯೂಟ್ಯೂಬಲ್ಲಿದ್ದೀನಿ ವರುಣ್ GM. ಇವಾಗ ಕರೆಂಟ್ಲಿ ಗುಣಶೇಖರ್ ಪಂಚೆಲ್ಡ ಎಲ್ಲರೂ ನಗ್ಬಿಡಿ ಸ್ವಲ್ಪ. ಕಮೆಂಟ್ ನಿಜವಾಗ್ಲೂ ಒಬ್ಬಾದ್ರೂ ಬೈತಾನೆ ಬಿಡು ಅಂತ. ಡ್ರೈವರ್ ಹೇಳೋ ಡೈಲಾಗ್ ಯಾರಾದ್ರೂ ಅಂತಾನೆ ಕಮೆಂಟ್ ಸೆಕ್ಷನ್. ಡ್ರೈವರು ಹೇಳೋ ಭಾಷೆಯಲ್ಲಿ ಯಾವನಾದ್ರು ಕಮೆಂಟ್ ಇದಾಗುತ್ತೋ ಆಟೋ ಡಿಲೀಟ್ ಆಗತ್ತ. ಸೆನ್ಸರ್, ನೋ ಅಬ್ಯೂಸ್ ಇನ್ ಲ್ಯಾಂಗ್ವೇಜ್ ಪ್ಲೀಸ್. ನಂಗೆ ನೀರು ಹತ್ತಿದೆ ಅನಿಸ್ತಿದೆ.
1 ಪೀಸ್ ಕೋಟ್ಸ್ ಹೇಳು ವರುಣ್, ಯಾವುದಾದ್ರು ಒಂದು. ಅದೇನೋ ಅದೊಂದೇನೋ. ನೀನು ಬ್ಯಾಕ್ ಸೈಡಿಂದ ಹೋಗ್ತಾ ಇದೆಯಾ, ಒಂದು ಕೋಟ್ ಹೇಳು, ಚೆನ್ನಾಗಿ ಕಾಣಿಸುತ್ತೆ, ಪೋಸ್ಟ್ ಮಾಡ್ಕೊ ಅಂತ ನಾನು ಹೇಳಿದ್ನಲ್ಲ, ಹೇಳು, ರಿಪೀಟ್ ಮಾಡು. ಹೇಳಲ್ಲ. ಡಬಲ್ ಕೋಟ್ಸ್ ಅಲ್ಲಿ, ಕೋಟ್ ಆ್ಯಂಡ್ ಕೋಟ್. ಒನ್ ಪೀಸ್ ಒಂದು ಕೋಟ್ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಈಗ ಯಾರ ಹತ್ರ ಕಂಪಸ್ಸು, ಯಾರ ಹತ್ರ ಮ್ಯಾಪ್ಸ್ ಇದ್ರೂ ಝೋರೋಗೆ ಕರೆಕ್ಟ್ ಡೈರೆಕ್ಷನ್ ಹೇಳಿ ಕಳಿಸಿದ್ರು ಝೋರೋ ಡೆಸ್ಟಿನೇಷನ್ ಮಾತ್ರ ರೀಚ್ ಆಗಲ್ಲ ಅಷ್ಟು ಈಸಿಯಾಗಿ. ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿದೆ. ಯಾಕಂದರೆ ಅವನು ಗಜನಿ ಇದ್ದಂಗೆ, ಏನು ನೆನಪಿರಲ್ಲ ದಾರಿಗಳು. ನಮ್ಮ ಆಫೀಸಲ್ಲಿ ಒಬ್ಬನಿಗೆ ನೋಡಕ್ ಮಾಡ್ಬಿಟ್ಟು ನಾವು ಎಂಡ್ ಇನ್ಕ್ಲೂಷನ್ ಕಷ್ಟ ಇತ್ತು. ಚಾಣಕ್ಯನಾ ಲೈಬ್ರರಿ ಈಸ್ ಇನ್ ಲೈಬ್ರರಿ, ಈಸ್ ಎ ಲೈಬ್ರರಿ ಬಾಯ್. ಅವ್ನು ಫುಲ್ ಪ್ರಾಜೆಕ್ಟಲ್ಲಿ ಬ್ಯುಸಿ ಇದ್ದ ಬಾಯ್. ಡೇಟಾ ಮ್ಯಾನಿಪುಲೇಷನ್, ಡೇಟಾ ಅನಲಿಸ್ಟ್, ಡೇಟಾ ಸೈಂಟಿಸ್ಟ್, ಇನ್ನೂ ಅದೇ ಪಾತಲ್ಲಿ ಇದ್ದಾನೆ. ಕೋರ್ಸ್ ಎಲ್ಲ ತೊಗೊಂಡಿದ್ದಾನೆ ಇವಾಗ. GM Varun, can you give me some space to move forward? Let me take your video as well. Hi ಮಾಡು. ಹಾಯ್ ಅಣ್ಣ. ಮ್ಯಾಗ್ಬುಕ್ ಎಲ್ಲ ತೊಗೊಂಡನಲ್ಲ ಯಾರು? ಕಾಣು ಪ್ರಣವ. Oh my god, what a view. ಈಗ ರಿಟರ್ನ್ ಹೋಗ್ತಾ ಹೇಗೆ ರಾತ್ರಿ ಆಗಿರುತ್ತೆ, ನಿಮ್ಮನೆ ಹೊಡಿತಾನೆ ಇಲ್ಲ, ಯಾರೋ ಚೆನ್ನಾಗಿ ನಿಮ್ಮನೆ ಹೊಡಿತೀನಿ ಅಂತ ಹೇಳ್ತಾ ಇತ್ತು. ಗಂಧದಿ ಗುಡಿ ಹಾಡು ಹೇಳ್ದಂಗಿದೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗಿಳಿದು. ನೋಡಪ್ಪ, ವ್ಲಾಗ್ ಮಾಡ ಈಗ ಹೇಳ್ತಿದ್ದೀನಿ. ಅದು ಹುಡುಗಿರು ಮಾಡ್ತಾರೆ. ಹೌದಾ? ಮತ್ತೆ ಕೈ ಮುಟ್ಟೋದು ಬೇಡ, ಹೊಡತೈತಿ. ಅದ ಯಾರು ಮಾತಾಡು. ಹೋಗು ಗಣಪತಿ. ನೀನು ಡ್ರೈವರ್ ಹಂಗಾಗ ಈಗ ಮೇಲೆ ತೊಗೊಂಡ್ರೆ ನೋಡೋದು.
ಹೊರಟಾಯ್ತಲ್ವಾ ಸೂರ್ಯ. JB வெயிட் பண்ணாம போலாமா? ஆ போலாமா? 2 மினிட்ஸ் போலாம். ಎಸ್, ನಾವು ಈಗ ಪೀಕ್ ರೀಚ್ ಆಗಿ ವಾಪಸ್ ಬಂದಿದ್ದೀವಿ. ಬೇಸ್ ಕ್ಯಾಂಪ್ ಹತ್ರ ಬಂದಿದ್ದೀವಿ. ಈಗ ಎಲ್ಲಿ ಗೈಡ್ ಅಸೈನ್ ಮಾಡ್ತಾರೋ ನಮಗೆ ಅಲ್ಲಿ ಬಂದಿದ್ದೀವಿ. ಜಸ್ಟ್ ರೀಚ್ಡ್. ನಾವು ಬಿಟ್ಟಿದ್ದು 1:50 2 o'clockಲ್ಲಿ ಪೀಕ್ ಬಿಟ್ವಿ. ಈಗ ಐ ಥಿಂಕ್ ಅರೌಂಡ್ 5:30 ಅರೌಂಡ್ ಆಗಿದೆ. ಆಲ್ಮೋಸ್ಟ್ 3 to 3.5 hours ರೀಚ್ ಆಗಿದ್ದೀವಿ. ಇದೇ ಕ್ಯಾಂಪ್, ಬೇಸ್ ಕ್ಯಾಂಪ್. ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇಲ್ಲೊಂದು ಆಫೀಸ್ ಇದೆ, ಇಲ್ಲಿ ಗೈಡ್ ಅಸೈನ್ ಮಾಡ್ತಾರೆ. ನೀವು ಗೈಡ್ಗೆ 1000 rupees ಪೇ ಮಾಡಬೇಕು. ಅವ್ರ ಜೊತೆನೇ ಪೀಕ್ ಹೋಗಿ ಅಲ್ಲಿಂದ ರಿಟರ್ನ್ ಆಗಬೇಕು. ಪೀಕ್ಗೆ ಟೈಮಿಂಗ್ಸು ಸೆಟ್ ಆಗಿರುತ್ತೆ. 1:30 ಒಳಗಡೆ ಹೋಗಬೇಕು. ಇಲ್ಲಾಂದರೆ ಎಲ್ಲಿಗೆ 1:30 ಅಷ್ಟೊತ್ತಿಗೆ ರೀಚ್ ಆಗಿರ್ತೇವೋ ಅಲ್ಲಿಂದ ವಾಪಸ್ ಕರ್ಕೊಂಬರ್ತಾರೆ ಗೈಡ್. ಸೊ ದಿಸ್ ಇಸ್ ದ ಪ್ರೊಸೆಸ್. ಈಗ 5:30 ಅಷ್ಟೊತ್ತಿಗೆ ರೀಚ್ ಆಗಿದ್ದೀವಿ ನಾವು. ಬಾಯ್. ದಿಸ್ ಇಸ್ ದ ಎಂಡ್ ಆಫ್ ದಿ ವ್ಲಾಗ್.